ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಹಳ ಮಹತ್ವದ ಸಮಯ ಏನಪ್ಪ ಅಂದರೆ ಇವತ್ತು ನಮ್ಮ BK ಹರಿಪ್ರಸಾದರು ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಇದೊಂದು ಅವ್ರ ಚಾಲೆಂಜು ಸ್ವತಃ ಹೇಳ್ಕೊಳ್ತಾರೆ. ನಿನ್ನೆಯ ಒಂದು ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲೇ ಇದು ಅಧಿಕಾರ ಅಲ್ಲ, ಜವಾಬ್ದಾರಿ. ಶೋಷಿತರ ಪರವಾದ ಎಲ್ಲ ಹೋರಾಟಗಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೈ ಜೋಡಿಸಬೇಕು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ದುರ್ಬಲವಾಗಲು ಬಿಡಬಾರದು ಅನ್ನುವಂಥ ಮಾತು. ನಾನೊಬ್ಬ ಕಟ್ಟ ಕಾಂಗ್ರೆಸ್ಸಿಗ, ನೀವು ಸಹಿತ ಕಾಂಗ್ರೆಸ್ ಸಿದ್ಧಾಂತನ ಪಾಲಿಸಿಕೊಳ್ಬೇಕು ಮತ್ತು ಅಳವಡಿಸ್ಕೊಳ್ಬೇಕು ಅನ್ನೋಂಥ ಮಾತು. ಅದೇನು ಹೇಳಿ ಅದರಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಮುಖ್ಯ ಟ್ರಸ್ಟ್ ಕೊಡುವಂಥದ್ದು ಏನಪ್ಪ ಅಂದರೆ, ಇವತ್ತು ನಿಜವಾಗಿಯೂ ಕಾಂಗ್ರೆಸ್ ಭಾಳಷ್ಟು ಹೌದು ಗೆಲ್ಲೋ ಸಾಧ್ಯಗಳು ಇರ್ಬೋದು, ಮತ್ತೇನೋ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಅದು ಅಂದ್ಕೊಂಡಷ್ಟು ಸುಲಭವಾಗಿ ಗೆಲುವು ಸಿಗ್ತದೆ ಅನ್ನುವಂಥದ್ದು ಮಾತ್ರ ಅಸಾಧ್ಯದ ಮಾತು. ಯಾಕಂದ್ರೆ ಸಹಜದ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತದಪ್ಪ ಅನ್ನೋಂಥ ವಾತಾವರಣವೂ ಭಾಳ ಜನ ನಿರ್ಮಾಣ ಮಾಡಿದರೆ. ಕಾರಣ ಗ್ಯಾರಂಟಿ, ಅದು ಎರಡು ಮಾತಿಲ್ಲ. ಗ್ಯಾರಂಟಿಯಿಂದಾಗಿ ಮೋದಿಯವ್ರ ಪ್ರಭಾವ ಸಹಿತ ನಡೆದಂಗೆ 2023ರಾಗ ಇಲ್ಲಿ ಜನ ಅಧಿಕಾರ ಕೊಟ್ಟಿದ್ದೇನು ಸುಳ್ಳಲ್ಲ. ಅದ್ರ ಪ್ರಕಾರ ಇವತ್ತು ಗ್ಯಾರಂಟಿ ಎಷ್ಟು ಸಾಧ್ಯ ಅಷ್ಟು ಕೊಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಸ್ವರ ಅಪಸ್ವರ ಇದ್ದೇ ಇರ್ತವೆ. ಆಮದು ಬೇರೆ ಇರೋದರ ಅದು ಮತ್ತು ಮಾಡುವಲ್ಲಿ ಒಂದಿಷ್ಟು ತಪ್ಪು ಒಪ್ಪುಗಳಾಗಿದ್ದಾವೆ, ಆದರೂ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ಚುನಾವಣೆ ನಾವು ಗೆಲ್ಬೋದು ಅಂತ ಭರವಸೆ ಅವರು ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಒಗ್ಗಟ್ಟು ಅವರಲ್ಲೇ ಅದ ಅನ್ನೋದು ಈಗಾಗಲೇ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟಾಗ ನಾವು ತಿಳ್ಕೊಂಡಿದ್ದೀವಿ. ಹೌದು, ಪಾಯಕ ಮಾಡೋರು ಬಂದಿದ್ದಾರೆ, ಅಲ್ಲೇ ಅನಗತ್ಯವಾಗಿ ಸಮಸ್ಯೆ ಮಾಡಲಾರದ ಮುಂದುವರೆದಿದ್ದಾರೆ ಅನ್ನುವಂಥ ಮಾತು. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಪಾರ್ಟಿ ಇನ್ನಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ಯದ ಅನ್ನುವಂಥದ್ದು ಅಷ್ಟು ಸತ್ಯದ. ಆದರೆ ಈ ಒಗ್ಗಟ್ಟು ಉಳಿಬೇಕಾಗ್ತದ್ರೆ ಒಬ್ರಿಗೊಬ್ರು ತ್ಯಾಗ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು, ನೇಚರ್ ಬೆಳೆಸಬೇಕಾಗ್ತದೆ. ಆ ದಿಶೆಯಲ್ಲೇ ಇವತ್ತು ಬಂದಂಥ BK ಹರಿಪ್ರಸಾದ್ ಅವರು ವಿಶೇಷ ಕಾಂಗ್ರೆಸ್ಸಿಗರು ಹೌದು, ಕಾಂಗ್ರೆಸ್ಸಿನ ಉಳಿವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥವ್ರು ಬುದ್ಧಿವಂತರು ಇದ್ದಾರೆ, ಜಾಣರು ಇದ್ದಾರೆ. ಮತ್ತು ಕಾಂಗ್ರೆಸ್ ಸೇವಾದಳದ ಬಗ್ಗೆ, ಇನ್ನುಳದ ಬಗ್ಗೆ, ಅಲ್ಲಿ ಅದರ ತಪ್ಪುಗಳ ಬಗ್ಗೆ, ಇಂದಿರಾ ಗಾಂಧಿಯವರು ಮಾಡಿದ ತಪ್ಪುಗಳ ಬಗ್ಗೆ, ಇನ್ನುಳದ ಬಗ್ಗೆ ಎಲ್ಲ ನಾವು ಅನುಭವದಿಂದ ಸಮೀಪದಿಂದ ನೋಡಿದವರಿದ್ದಾರೆ. ಆ ತಪ್ಪುಗಳು ಮತ್ತೆ ರಿಪೀಟ್ ಆಗದೆ ಮಾಡಬೇಕಾಗಿದ್ದು ಇವತ್ತು ಭಾಳ ಮಹತ್ವದ. ಯಾಕಂದ್ರೆ ಇವತ್ತು BJP ಕಾಂಗ್ರೆಸ್ನ ಟೀಕಾ ಮಾಡೋದಿಲ್ಲಪ್ಪ. ಇವತ್ತೇನು ಉಳಿದಿಲ್ಲ BJP ಟೀಕಾ ಮಾಡೋದು ಕಾಂಗ್ರೆಸ್ಸನ್ನು. ಯಾಕಂದ್ರೆ ಏನು ಹೇಳಿದ್ರು ತುರ್ತು